ಇವತ್ತು ಭಾರಿ ಮಹತ್ವದ ದಿನ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ. ಮೂಡ ಹಗರಣದಲ್ಲಿ ಈವರೆಗೆ ಏನಾಯಿತು ಅನ್ನೋದರ ಇಂಚಿಂಚು ಡೀಟೇಲ್ಸ್ ಗಳನ್ನ ನಾವು ನೋಡ್ತಾ ಬಂದಿದ್ವಿ. ವಾದ ಪ್ರತಿವಾದ ಆಗಿದೆ. ಆದ್ರೆ ಇವತ್ತು ಬರೋದಿದೆಯಲ್ಲ, ಅದು ಸಿಎಂ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಇವತ್ತು ಬರಲಿರುವಂತದ್ದು ತೀರ್ಪು. ರಾಜ್ಯಪಾಲರೇನು ತನಿಖೆಗೆ ಅನುಮತಿಯನ್ನ ಕೊಟ್ಟರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದನ್ನ ಪ್ರಶ್ನಿಸಿ ಸಿದ್ದರಾಮಯ್ಯನವರೇನು ಕೋರ್ಟ್ ಮೆಟ್ಟಿಲೇರಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಗಂಟೆ, ಇನ್ನು 3 ಗಂಟೆಯಲ್ಲಿ 3 ತಾಸಿನಲ್ಲಿ ಸಿಎಂ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಿದ್ರೆ ಮೂಡ ತನಿಖೆಯಿಂದ ಸಿದ್ದರಾಮಯ್ಯ ಬಚಾವಾಗ್ತಾರ? ಏನಾಗಬಹುದು? ಹೈಕೋರ್ಟ್ ತೀರ್ಪಿನತ್ತ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಏನು ಬೆಳವಣಿಗೆಯಾಗತ್ತೆ, ಏನು ಬದಲಾವಣೆಗಳಾಗತ್ತೆ? ಈ ತೀರ್ಪು ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ನಿಂದ ಹೊರಬೇಕು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ನ ಢವ ತನಿಖೆಗೆ ಅನುಮತಿಯನ್ನ ನೀಡಿದ್ರು ಮೂಡ ಹಗರಣದಲ್ಲಿ ರಾಜ್ಯಪಾಲರು. ಆ ಅನುಮತಿಯನ್ನ ಪ್ರಶ್ನಿಸಿ ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಿದ್ದರಾಮಯ್ಯ. ವಾದ ಪ್ರತಿವಾದ ಆಗಿದೆ. ದೂರುದಾರರು ತಮ್ಮ ವಾದವನ್ನ ಮುಂದಿಟ್ಟಿದ್ದಾರೆ. ಈಗಿರೋದು ತೀರ್ಪಿನ ವಿಚಾರ. ಹೈ ವೋಲ್ಟೇಜ್ ತೀರ್ಪಿದು. ಇಡೀ ರಾಜ್ಯದ ಚಿತ್ತ ಈ ತೀರ್ಪಿನತ್ತ ನೆಟ್ಟಿದೆ. 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಯಾವುದೇ ಹಗರಣಗಳ ಬಗ್ಗೆ, ವೈಯಕ್ತಿಕವಾಗಿ ಅವರ ಮೇಲೆ ಆರೋಪಗಳು ಬಂದ ಬಗ್ಗೆ ಇರಲಿಲ್ಲ. ಆದರೆ ಈ ಬಾರಿ ಈ ವಿಚಾರ, ಮೂಡ ಹಗರಣ, 14 ಸೈಟ್ಗಳ ವಿಚಾರ, ಇದು ಈಗ ಸಿದ್ದರಾಮಯ್ಯನವರಿಗೆ ಆತಂಕ ತಂದಿದ್ದಾರೆ. ಈ ಮೂಡ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸುಳಿಗೆ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಅಕ್ಷರಶಃ ಇವತ್ತು ಬಿಗ್ ಡೇ. ಹಾಗಾದ್ರೆ ಸಿಎಂಗೆ ರಿಲೀಫ್ ಸಿಗತ್ತಾ ಅಥವಾ ಅವರ ಸಿಂಹಾಸನಕ್ಕೆ ಕುತ್ತು ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಇನ್ನು 3 ಗಂಟೆಯಲ್ಲಿ ಉತ್ತರ ಕೂಡ ಸಿಗಲಿದೆ. ಮೂಡ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿತು. 6 ದಿನಗಳ ಕಾಲ ಸುದೀರ್ಘವಾದಂತಹ ವಾದ ಪ್ರತಿವಾದ ಆಯಿತು. ಸರಿಸುಮಾರು 30 ಗಂಟೆಗಳ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಇನ್ನು ಕೆಲ ಹೊತ್ತಿನಲ್ಲಿ ಆದೇಶವನ್ನ ಹೊರಡಿಸಿದೆ. ರಾಜ್ಯಪಾಲರ ಆದೇಶ ಸರಿಯೋ ತಪ್ಪೋ ಅನ್ನೋದರ ಕುರಿತಾದಂತಹ ತೀರ್ಪು ಹೊರಬೀಳತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಸಿಎಂ ಅರ್ಜಿಯ ಕುರಿತಾದಂತಹ ತೀರ್ಪು ಬಹಳ ಮಹತ್ವ ಪಡೆದುಕೊಂಡಿದೆ. ಕರ್ನಾಟಕ ರಾಜಕೀಯದಲ್ಲಿ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಈ ತೀರ್ಪು. ಯಾವ ರೀತಿಯ ತೀರ್ಪು ಹೊರಬರುತ್ತೆ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಇನ್ನು 3 ಗಂಟೆಯಲ್ಲಿ 12 ಗಂಟೆಯ ಸುಮಾರಿಗೆ ತೀರ್ಪು ಹೊರಬರುತ್ತೆ. ಹಾಗಾದ್ರೆ ಆ ತೀರ್ಪು ಏನಾಗಿರ್ಲಿದೆ? ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗುತ್ತಾ? ರಾಜ್ಯಪಾಲರ ಆದೇಶ ಸರಿಯೋ ತಪ್ಪೋ ಅನ್ನೋದರ ಬಗ್ಗೆ ಹೊರಬರುವಂತಹ ತೀರ್ಪು, ಆ ತೀರ್ಪು ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಸಿಂಹಾಸನಕ್ಕೆ ಕುತ್ತು ಬರುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸಿರುವಂಥದ್ದು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ. ಆ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಆ ರಿಟ್ ಅರ್ಜಿಯ ವಿಚಾರಣೆ ಸುದೀರ್ಘವಾಗಿ ನಡೆಯುತ್ತೆ. 6 ದಿನಗಳ ಕಾಲ ವಾದ ಪ್ರತಿವಾದ, 30 ಗಂಟೆಗಳ ಕಾಲ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಇನ್ನು ಕೆಲ ಹೊತ್ತಿನಲ್ಲಿ ತೀರ್ಪು ಪ್ರಕಟ ಮಾಡಲಿದೆ. ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಒಂದು ವೇಳೆ ರದ್ದುಪಡಿಸಿದ್ರೆ ಸಿದ್ದರಾಮಯ್ಯ ನಿರಾಳರಾಗಬಹುದು. ಅವರಿಗೆ ರಿಲೀಫ್ ಸಿಗುತ್ತೆ. ಬಿಗ್ ರಿಲೀಫ್ ಅದು. ಅಷ್ಟೇ ಅಲ್ಲ, ರಾಜ್ಯ ರಾಜಕೀಯದಲ್ಲಿ ಮತ್ತು ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಕೂಡ ಹೆಚ್ಚಳ ಆಗತ್ತೆ. ಇದು ಬಹಳ ಮುಖ್ಯ. ಇನ್ನು ಪಕ್ಷದೊಳಗೇನೆ ಸಿಎಂ ಬದಲಾವಣೆಯ ಕೂಗಿಗೂ ಫುಲ್ ಸ್ಟಾಪ್ ಬೀಳುತ್ತೆ. ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ಎಸ್, ನಿಜಕ್ಕೂ ಕೂಡ ಸಿಎಂ ಪಾಲಿಗೆ ಇವತ್ತು ಮಹತ್ವದ ದಿನ. ಮಧ್ಯಾಹ್ನ 12 ಗಂಟೆಗೆ 2-3 ತಾಸಿನಲ್ಲಿ ಆದೇಶ ಹೊರಬೀಳುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಸಿಎಂ ಅರ್ಜಿ ಕುರಿತಾದಂತಹ ಆದೇಶ ಹೊರಬೀಳೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಮೂಡ ಕೇಸ್ ಕುರಿತು ರಾಜ್ಯಪಾಲರ
ತನಿಖೆಗೆ ಅನುಮತಿ ಕೊಟ್ಟಂತಹ ಆದೇಶವನ್ನ ಸಿಎಂ ಪ್ರಶ್ನಿಸಿತು. ಈಗ ಸಿದ್ದರಾಮಯ್ಯ ವಿರುದ್ಧದ ತನಿಖೆಗೆ ಕೋರ್ಟ್ ಅಸ್ತು ಅನ್ನುತ್ತಾ ರಾಜ್ಯಪಾಲರ ನಿರ್ಧಾರವನ್ನ ಸರಿ ಅನ್ನುತ್ತಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಏನಾದರೂ ಕೊಡುತ್ತಾ? ಒಂದೊಮ್ಮೆ ರಾಜ್ಯಪಾಲರ ತನಿಖೆಗೆ ಆದೇಶ ಕೊಟ್ಟದ್ದನ್ನ ಹೈಕೋರ್ಟ್ ಒಂದೊಮ್ಮೆ ಸರಿ ಇಲ್ಲ ಅಂತಾದಲ್ಲಿ ಆಗ ಸಿಎಂ ಸಿದ್ದರಾಮಯ್ಯರ ಪಾಲಿಗೆ ಬಿಗ್ ರಿಲೀಫ್ ಸಿಗುತ್ತೆ. ಕಾನೂನಾತ್ಮಕವಾಗಿ ಏನಾಗಬಹುದು ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಿಎಂ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕೂಡ ಇವತ್ತಿನ ದಿನ ಬಹಳ ಇಂಪಾರ್ಟೆಂಟ್, ಬಹಳ ಮಹತ್ವದ ದಿನ, ನಿರ್ಣಾಯಕ ದಿನ ಆಗತ್ತೆ. ಸೊ ಹಾಗಾಗಿ ಕೋರ್ಟ್ ತೀರ್ಪು ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾಗಿ ಎಲ್ಲರ ಚಿತ್ತ ಇವತ್ತು ರಾಜ್ಯ ಹೈಕೋರ್ಟ್ನತ್ತ ನೆಟ್ಟಿದೆ. ಏನೆಲ್ಲ ಸಾಧ್ಯತೆ? ವೀಣಾ, ಎಂದರು ಸಿಎಂ ಸಿದ್ದರಾಮಯ್ಯನ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಇಡೀ ಅವರ ರಾಜಕೀಯ ಬದುಕಿನಲ್ಲಿ ಎದುರಿಸಿರೋದಂತಹ ಒಂದು ಅಗ್ನಿ ಪರೀಕ್ಷೆಯನ್ನು ಇವತ್ತು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಮೂಡಾದಿಂದ ಅವರ ಪತ್ನಿಗೆ 14 ಸೈಟನ್ನು ನೀಡಲಾಗಿತ್ತು. ಆ ಒಂದು ಸಂಬಂಧಪಟ್ಟಂತೆ ಏನು ಅಲ್ಲಿ ಅಕ್ರಮಗಳಾಗಿದೆ, ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವವನ್ನು ಬಳಸಿ ತನ್ನ ಪತ್ನಿಗೆ 14 ಸೈಟ್ಗಳನ್ನು ಕೊಡಿಸಿದ್ದಾರೆ. ಜೊತೆಗೆ ಈ ಒಂದು ಕೆಸರೆ ಗ್ರಾಮದ ಏನೋ ಒಂದು ಜಮೀನೇ ಸಂಬಂಧಪಟ್ಟಂತೆ ಅಲ್ಲಿ ಆ ಜಮೀನೇ ಇರಲಿಲ್ಲ, ಮಾಲೀಕರು ತಪ್ಪಾದಂಥ ಮಾಲೀಕರನ್ನ ಇವರೆಲ್ಲ ಒಂದು ಕಡೆ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಮೂಲಕ ಪ್ರಭಾವವನ್ನು ಬಳಸಿಕೊಂಡು 14 ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು, ತನಿಖೆಯನ್ನು ಮಾಡಬೇಕು ಅಂತೇಳಿ ಏನು 3 ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಆ 3 ದೂರುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅವರ ವಿರುದ್ಧ PC ಆಕ್ಟ್ 17A ಅಡಿ ಅವ್ರಿಗೆ ಸ್ಯಾಂಕ್ಷನ್ ಅನ್ನು ಕೊಡಲಾಗಿತ್ತು, ಒಂದು ತನಿಖೆಯನ್ನು ನಡೆಸಿ ಅಂತೇಳಿ ಅದನ್ನ ಪ್ರಶ್ನೆ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಾದವನ್ನ ಆಲಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರು 6 ದಿನಗಳಲ್ಲಿ ಸುಮಾರು ಒಂದು 30 ಗಂಟೆಗೂ ಹೆಚ್ಚು ಕಾಲ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬಂದಿದ್ದಂತಹ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಕೇವಲ ಅವರ ಪತ್ನಿಗೆ ಸೈಟನ್ನು ಕೊಟ್ಟಿದ್ದಾರೆ ಅನ್ನೋದ್ರಿಂದ ಅವರ ಬಾಮೈದ ಅಂದ್ರೆ ಅವರ ಪತ್ನಿ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ್ ಖರೀದಿ ಮಾಡಿ ಅದನ್ನು ದಾನವಾಗಿ ಕೊಟ್ಟಿದ್ದಾನೆ. ಆ ಒಂದು ಭೂಮಿಯನ್ನು ಪಡ್ಕೊಂಡಿದ್ದಕ್ಕೆ ಅದಕ್ಕೆ ಆಲ್ಟರ್ನೇಟ್ ಸೈಟ್ ಆಗಿ ಮೂಡ ಕೊಟ್ಟಿದೆ ಹೊರತು ಅದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಅಭಿಷೇಕ್ ಮನು ಸಿಂಗ್ ಅವರು ಮೂಲಕ ಹೈಕೋರ್ಟ್ಗೆ ಒಂದು ವಾದವನ್ನು ಮಂಡಿಸಿದ್ರು. ಮತ್ತೆ ಇದರಲ್ಲಿ ಅವರ ಪ್ರಭಾವ ಬಳಕೆ ಮಾಡುವಂಥದ್ದಾಗಲಿ ಅಥವಾ 17A ಬರುವಂಥದ್ದಂದ್ರೆ PC ಆಕ್ಟ್ ಅಡಿ ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆತ ಮಾಡುವಂಥ ಕೆಲಸದಲ್ಲಿ ಅಥವಾ ಶಿಫಾರಸಲ್ಲಿ ಆದೇಶದಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಮಾತ್ರ 17A ಬರುತ್ತೆ. ಆದರೆ ಸಿದ್ದರಾಮಯ್ಯ ಅವರು ಇದರಲ್ಲಿ ಯಾವುದೇ ಪಾತ್ರವನ್ನು ವಹಿಸಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರೆಲ್ಲ ಒಂದು ಕಡೆ ಪ್ರೆಜುಡಿಸ್ ಆಗಿ ಯಾವುದೇ ದಾಖಲೆಗಳನ್ನ ಸರಿಯಾಗಿ ಅವರು ಏನೋ ಪರಿಶೀಲನೆ ಮಾಡದೆ ಕೇವಲ ರಾಜಕೀಯ ಕಾರಣಗಳಿಂದಾಗಿ ಈ ಒಂದು ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಈ ಆದೇಶ ಕಾನೂನಿಗೆ ವಿರುದ್ಧವಾಗಿ ಇದನ್ನ ರದ್ದು ಮಾಡಬೇಕು ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ವಾದವನ್ನು ಮಂಡಿಸಿದ್ರು. ಆದರೆ ರಾಜ್ಯಪಾಲರ ಪರವಾಗಿ ಬಂದಂತಹ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಮತ್ತೆ ಸಾಲಿಸಿಟರಿ ಜನರಲ್ ಆದಂತ ತುಷಾರ್ ಮೆಹ್ತಾ ಅವರು ಹೇಳ್ತಾರೆ, ಇಲ್ಲ ಇಲ್ಲಿ ಪ್ರೈಮಾ ಫೇಸಿ ಎವಿಡೆನ್ಸ್ಗಳಿದೆ, ದಾಖಲೆಗಳಿದೆ. ಹಾಗಾಗಿ ಒಬ್ಬ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಆದೇಶ ಮಾಡುವ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಯಾವುದೇ ಏಡ್ ಅಂಡ್ ಅಡ್ವೈಸ್ ಆಗಲಿ ಅಥವಾ ಕ್ಯಾಬಿನೆಟ್ ಸರ್ಕಾರದ ಯಾವುದೇ ಸಲಹೆ ಸೂಚನೆಗಳನ್ನು ಇಲ್ಲಿ ಪರಿಗಣಿಸುವಂಥ ಅಗತ್ಯ ಇಲ್ಲ. ದಾಖಲೆಗಳಲ್ಲಿ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡಿದ್ದಾರೆ. 17A ಅಡಿ ಅಂದರೆ ಆದೇಶವನ್ನು ಮಾಡುವಂಥದ್ದಾಗಲಿ ಶಿಫಾರಸು ಮಾಡುವಂಥ ಅಗತ್ಯ ಇಲ್ಲ. PC ಆಕ್ಟ್ನ 17C ಅಡಿ ಒಬ್ಬ ವ್ಯಕ್ತಿಯ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಆ ಮೂಲಕ ತನ್ನ ಆಪ್ತರಿಗೆ ಕುಟುಂಬಸ್ಥರಿಗೆ ಯಾವುದೇ ಅನ್ಡ್ಯೂ ಪ್ರಾಫಿಟ್ ಆಗಿದ್ರೆ ಅಂದ್ರೆ ಒಂದು ಲಾಭ ಆಗಿದ್ರೆ ಅದನ್ನು ಕೂಡ ಏನೋ ಈ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ರು. ಹಾಗಾಗಿ ರಾಜ್ಯಪಾಲರ ಕ್ರಮ ಏನಿದೆ ಅದು ಅತ್ಯಂತ ಸ್ಪಷ್ಟವಾಗಿದೆ, ಕರೆಕ್ಟ್ ಆಗಿದೆ. ಹಾಗಾಗಿ ಅವರ ವಿರುದ್ಧ ತನಿಖೆ ನಡೀಲೇಬೇಕು ಅಂತೇಳಿ ತುಷಾರ್ ಮೆಹ್ತಾ ವಾದವನ್ನು ಮಾಡಿದ್ರು. ಇನ್ನು ದೂರದಾರರ ಪರವಾಗಿ ಮಾಜಿ AG ಪ್ರಭುಲಿಂಗ್ ನಾವಡ್ಗೆ ಆಗಲಿ, ಮಣಿಶಂಕರ್ ಸಿಂಗ್ ಆಗಲಿ, ಜೊತೆಗೆ ಇನ್ನು ಲಕ್ಷ್ಮೀ ಅಯ್ಯಂಗಾರ್ ಇನ್ನೂ ಹಲವು ವಕೀಲರೇನು ವಾದವನ್ನು ಮಾಡಿದ್ರು. ಅವರು ಕೂಡ ಈ ಒಂದು ಕೆಸರೆ ಗ್ರಾಮದ ಜಮೀನೇನಿದೆ, 3 ಎಕರೆ 16 ಗುಂಟೆ ಜಮೀನಿದೆ, ಆ ಒಂದು ವ್ಯವಹಾರಗಳೇ ಸಾಕಷ್ಟು ತಪ್ಪಾಗಿ ನಡೆದಿದೆ ಅನ್ನುವಂಥದ್ದು. ಮತ್ತೆ ದೇವರಾಜ್ ಅನ್ನುವಂಥ ವ್ಯಕ್ತಿ ಏನು ಭೂಮಿಯನ್ನು ಮಾರಾಟ ಮಾಡಿದ್ದಾನೆ, ಅವನಿಗೆ ಮಾರಾಟ ಮಾಡುವ ಅಧಿಕಾರವೇ ಇರಲಿಲ್ಲ. ಆ ಸಂದರ್ಭದಲ್ಲಿ DCM ಆಗಿದ್ರು ಸಿದ್ದರಾಮಯ್ಯ ಅವರು. ಅದಾದ ನಂತರ ಅವರ ಬಾಮೈದನಿಗೆ ಏನು ಜಮೀನು ಹೋಗುತ್ತೆ ಆವಾಗ
ಮೂಢಾವಸ್ಥದಲ್ಲಿದ್ರೂ ಕೂಡ ಅದು ಕೃಷಿ ಭೂಮಿ ಅಂತ ತೋರಿಸಲಾಗುತ್ತೆ. ಅದಾದ ನಂತರ ತಪ್ಪಾಗಿ ಕನ್ವರ್ಷನ್ ಆಗುತ್ತೆ. ಅದಾದ ನಂತರ ದಾನ ಪತ್ರಕ್ಕೆ 50-50 ಸೈಟ್ ಕೊಟ್ಟಿರುವಂತದ್ದು ಕೂಡ ಕಾನೂನು ಬಾಹಿರಾಗಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆಗಲೇಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಈ ಮಧ್ಯೆ ಸೆಷನ್ಸ್ ಕೋರ್ಟ್ನಲ್ಲಿ ಏನೋ ಒಂದು PCR ಪೆಂಡಿಂಗ್ ಇತ್ತು, ಅದಕ್ಕೆ ಮಧ್ಯಂತರ ಆದೇಶವನ್ನ ನೀಡಲಾಗಿತ್ತು. ಅಂದ್ರೆ ಹೈಕೋರ್ಟ್ ನೀಡಿರುವಂಥ ಅರ್ಜಿ ಇತ್ಯರ್ಥ ಆಗೋರಿಗೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅಂತೇಳಿ. ಸೊ ಈ ಮಧ್ಯೆ ಇಡೀ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಪೀಠ ಇವತ್ತು ಅತ್ಯಂತ ಪ್ರಮುಖವಾದಂಥ ವಾದವನ್ನ ಅಂದ್ರೆ ಆದೇಶವನ್ನ ನೀಡ್ತಾ ಇದೆ. ಆ ಆದೇಶ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಯಾಕೆಂದ್ರೆ ಇವತ್ತಿನ ಆದೇಶ ಸಿದ್ದರಾಮಯ್ಯ ಅವರ ಪಾಲಿಗೆ ಅತ್ಯಂತ ಪ್ರಮುಖವಾಗಿರ್ತದೆ. ಯಾಕೆಂದ್ರೆ ಅವರ ರಾಜಕೀಯ ನಾವು ಈವರೆಗಿನ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದದ್ದೇನು 17A ಅಡಿ ರಾಜ್ಯಪಾಲರು ಹೇಗೆ ತನಿಖೆಗೆ ಅನುಮತಿಯನ್ನ ಕೊಟ್ಟರು ಅಂತ ಅನ್ನೋದು. ಬಹುಶಃ ಆ ವಿಚಾರದ ಬಗ್ಗೆ ರಾಜ್ಯಪಾಲರ ವಿವೇಚನೆಗೆ ಅಧಿಕಾರ ಯಾವ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಇವತ್ತಿನ ಬಹುಶಃ ಹೈಕೋರ್ಟ್ನ ತೀರ್ಪಿನಿಂದ ನಮಗೆ ಸ್ಪಷ್ಟವಾಗತ್ತಾ? ಜೊತೆಗೆ ಮುಂದೆ ಕಾನೂನಾತ್ಮಕವಾಗಿ ಅವಕಾಶಗಳೇನಿರುತ್ತೆ, ಸಿದ್ದರಾಮಯ್ಯ ಪರ ಬಂದ್ರೆ ಅಥವಾ ಸಿಎಂ ವಿರುದ್ಧ ಬಂದ್ರೆ? ಖಂಡಿತ ಪ್ರತಿಮಾ, ಅಂದ್ರೆ ಇದೇ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕಳೆದ ವರ್ಷ ಡಾಕ್ಟರ್ ಅಶೋಕ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅನ್ನುವಂಥ ಒಂದು ಪ್ರಕರಣದಲ್ಲಿ 17A ಅಡಿ ಒಂದು ಯಾವುದೇ ಅನುಮತಿಯನ್ನು ಪಡ್ಕೊಳ್ಬೇಕು ಅಂದ್ರೆ FIR ಮೊದಲೇ ಪಡ್ಕೊಳ್ಬೇಕು ಅನ್ನೋದು ಆ ನಿಟ್ಟಿನ ಒಂದಷ್ಟು ಪ್ರಕ್ರಿಯೆಗಳನ್ನ ದೂರದಾರರು ಮಾಡ್ಕೊಂಡಂತೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಜಡ್ಜ್ ಒಂದಿಷ್ಟು ಕನ್ವಿನ್ಸ್ ಆಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ವಿಚಾರಣೆ ಸಂದರ್ಭದಲ್ಲಿ ಕಂಡು ಬರ್ತಾ ಇತ್ತು. ಆದ್ರೆ ಇವತ್ತಿನ ಆದೇಶ ಏನಾಗುತ್ತೆ ಅಂತ ನಾವು ಮೊದಲೇ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ಪರವಾದಂಥ ಆದೇಶ ಬಂದಿದೆ ಅದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದಷ್ಟು ಬಲ ಬರುತ್ತೆ. ಕಳೆದ 4-5 ದಶಕಗಳಿಂದ ಅವರೇನೋ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡು ಬಂದಿದ್ರು, ಅದು ಮುಂದುವರಿಯುತ್ತೆ. ಮತ್ತೆ ರಾಜಕೀಯ ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲ ಕಡೆ CM ಪಟ್ಟಕ್ಕೆ ಒಂದಷ್ಟು ಕೆಚ್ಚಾಟಗಳು ನಾನು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಒಂದಷ್ಟು ಬ್ರೇಕ್ ಬೀಳುವಂತ ಸಾಧ್ಯತೆಗಳಿರುವಂತದ್ದು. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರ ವಿರುದ್ಧ ಆದೇಶ ಬಂದ್ರೆ ಅಂದ್ರೆ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಆದೇಶ ಕಾನೂನುಬದ್ಧವಾಗಿದೆ, ಅವರದ್ದು ತನಿಖೆ ಆಗಬೇಕು ಅನ್ನುವಂಥದ್ದೇ ಆಗಿದ್ದೇ ಆದಲ್ಲಿ ಈ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದಷ್ಟು ಸಂಚಲನ ಎದುರಾಗಬಹುದು. ತಕ್ಷಣಕ್ಕೆ ಲೋಕಾಯುಕ್ತ ಪೊಲೀಸರು ಒಂದು FIR ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಈ ತನಿಖೆಯನ್ನ ಎದುರಿಸಿಕೊಂಡೇ CM ಗಾದಿಯಲ್ಲಿ ಮುಂದುವರಿಲಿಕ್ಕೆ ಇಲ್ಲ ಒಂದ್ ಕಡೆ ಹೈಕಮಾಂಡ್ ಬಿಡ್ತದ. ಮತ್ತೆ ವಿರೋಧ ಪಕ್ಷಗಳು ಕೂಡ ರಾಜೀನಾಮೆ ನೀಡಬೇಕು ಸಿದ್ದರಾಮಯ್ಯ ಅವರು ಅಂತೇಳಿ ಒಂದಷ್ಟು ಒತ್ತಾಯ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇದೇನೇ ಆದ್ರೂ ಕೂಡ ಯಾವುದೇ ಕಡೆ ಆದೇಶ ಬಂದರೂ ಕೂಡ ಪ್ರತಿಮಾ ಇದು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳಿದೆ. ಮತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ ಆದೇಶ ಬಂದು ತನಿಖೆ ನಡೀಬೇಕು ಅನ್ನೋದಾದ್ರೆ ದೂರದಾರರು ಮತ್ತೊಮ್ಮೆ ಹೈಕೋರ್ಟ್ ಮುಂದೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಲೋಕಾಯುಕ್ತ ತನಿಖೆ ಬೇಡ, ಇದು CBI ತನಿಖೆಯನ್ನು ಮಾಡಬೇಕು ಅಂತೇಳಿ ಮತ್ತೊಂದು ಅರ್ಜಿಯನ್ನು ಹಾಕಿ CBIಗೆ ವರ್ಗಾಯಿಸಿ ಅಂತೇಳಿ ಮತ್ತೆ ಮನವಿ ಮಾಡುವಂತ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಹೊರಬರುತ್ತೆ. ಕಾನೂನಾತ್ಮಕವಾಗಿ ಏನೆಲ್ಲ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಮೇಶ್ ಅವರು ಕೊಡ್ತಾ ಹೋದ್ರು. ಇನ್ನು ರಾಜ್ಯ ರಾಜಕಾರಣದ ಮೇಲೆ ಈ ತೀರ್ಪು ಬೀರುವಂತಹ ಪರಿಣಾಮಗಳು ಏನಾಗಿರುತ್ತೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯ. ಹಾಗಾಗಿ ಆ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಇವತ್ತೇನಿದ್ರು ಕೂಡ CM ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಏನಿದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪೇನಾಗುತ್ತೆ ಅನ್ನೋದ್ರ ಬಗ್ಗೆನೇ ಎಲ್ಲರ ಚಿತ್ತ ಹೈಕೋರ್ಟ್ ಅಂತ ನಾವಾಗಲೇ ಕಾನೂನಾತ್ಮಕವಾಗಿ ಏನಾಗಬಹುದು ಅನ್ನೋದನ್ನ ಗಮನಿಸಿದ್ವಿ. ಈಗ ರಾಜಕೀಯವಾಗಿ ನಾವು ನೋಡೋದಾದ್ರೆ CM ಪರ ತೀರ್ಪು ಬಂದ್ರೆ ಏನಾಗುತ್ತೆ, CM ವಿರುದ್ಧ ತೀರ್ಪು ಬಂದ್ರೆ ಏನಾಗುತ್ತೆ, ಈ ಕುತೂಹಲ ಇದೆ. ಯಾಕಂದ್ರೆ ಹೈಕೋರ್ಟ್ ಆದೇಶದ ಮೇಲೆ CM ಸಿದ್ದರಾಮಯ್ಯ ಅವರ ಕುರ್ಚಿಯ ಭವಿಷ್ಯ, ಅವರ ಪಟ್ಟದ ಭವಿಷ್ಯ ನಿಂತಿರುವಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಹೈಕೋರ್ಟ್ ತೀರ್ಪಿನ ಟೆನ್ಷನ್ ಬಹಳ ಜೋರಾಗಿದೆ. ಹಾಗಾಗಿ ಹೈಕಮಾಂಡ್, ಸಚಿವರುಗಳು ಎಲ್ಲರೂ ಕೂಡ ಈ ತೀರ್ಪಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಈ ತೀರ್ಪು ಏನು ಬರುತ್ತೋ ಅದರ ಮೇಲೆ ರಾಜ್ಯ ರಾಜಕೀಯಕ್ಕೆ ತಿರುವು ಸಿಗುತ್ತಾ. ಈವರೆಗೂ ಕೂಡ CM ಪರವಾಗಿಯೇ ಶಾಸಕರುಗಳು, ಸಚಿವರು, ಇಡೀ ಸಂಪುಟ, ಹೈಕಮಾಂಡ್ ಎಲ್ಲ ನಿಂತಿದೆ ನಿಜ. ಆದ್ರೆ ಒಂದೊಮ್ಮೆ ಹೈಕೋರ್ಟ್ನಲ್ಲಿ CM ವಿರುದ್ಧ ತೀರ್ಪು ಬಂದ್ರೆ ರಾಜ್ಯಪಾಲರ ನಿರ್ಧಾರಕ್ಕೆ ಸೈ ಅಂತ ಹೈಕೋರ್ಟ್ ಹೇಳಿದ್ದೇ ಆದಲ್ಲಿ ಆಗಲೂ ಅದೇ ಬೆಂಬಲ ಆಗಿರುತ್ತಾ? ಇದು ಈಗ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ವಿಚಾರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್, ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಯಾಕಂದ್ರೆ CM ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ 40 ವರ್ಷಗಳಲ್ಲೇ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಅವರಿಗೆ ವೈಯಕ್ತಿಕವಾಗಿ ಅವರ ಮೇಲೆ ಯಾವುದೇ ಆರೋಪ ಇರಲಿಲ್ಲ. ಆದರೆ
ಈ ಮೂಡ ಹಗರಣ ಅವರ ಪತ್ನಿಗೆ ಸೈಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅವರ ಕುರ್ಚಿಗೆ ಕಂಟಕ ತರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ತೀರ್ಪು ಒಂದೊಮ್ಮೆ ಸಿಎಂ ಪರವಾಗಿ ಬಂದ್ರೇನು ವಿರುದ್ಧವಾಗಿ ಬಂದ್ರೇನು ಅನ್ನುವಂಥ ಕುತೂಹಲ ಇದೆ. ಮೊದಲಿಗೆ ನಾವು ವಿರುದ್ಧವಾಗಿ ಬಂದ್ರೆ ಏನು ಅನ್ನೋದ್ರ ಬಗ್ಗೆನೇ ಮಾತನಾಡೋಣ. ಏನಾಗಬಹುದು, ಏನು ಕಾಯ್ತಾ ಇದ್ದಾರಾ ಆ ಕುರ್ಚಿ ಕೂರೋದಕ್ಕೆ? ಯಾಕಂದ್ರೆ ಈವರೆಗೆ ಬೆಂಬಲ ಏನೋ ಇತ್ತು, ಆದರೆ ಕೋರ್ಟ್ನಲ್ಲಿ ಏನಾದರೂ ವಿರುದ್ಧ ಬಂದರೆ ಆ ಬೆಂಬಲ ಮುಂದುವರಿಯುತ್ತೆ ಅಂತ ಅನಿಸುತ್ತಾ? ಪ್ರತಿಮಾ, ಮುಖ್ಯಮಂತ್ರಿಗಳ ರಾಜಕೀಯ ಜೀವನದಲ್ಲಿ ಈ ಥರದ ಒಂದು ಕಾನೂನು ಹೋರಾಟ ಇದು ಮೊದಲ ಟೈಮ್ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ. ಸೊ ಈಗ ಯಾವ ಪರಿ ಈ ಕಾನೂನು ಹೋರಾಟ ಅವರ ಕುರ್ಚಿಗೆ ಕಂಟಕ ಆಗ್ತಾ ಇದೆ ಅನ್ನೋದು ಇವತ್ತಿನ ಜಡ್ಜ್ಮೆಂಟ್ನ ಬಳಿಕ ಗೊತ್ತಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ, ಈಗಾಗಲೇ ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರ್ತಿದ್ದ ಹಾಗೆ ಕಾಂಗ್ರೆಸ್ನ ಒಳಗಡೆನೆ ಒಂದಷ್ಟು ಚಟುವಟಿಕೆಗಳಿದ್ದಾವೆ. ಸಿ ಎಂ ಸ್ಥಾನಕ್ಕಾಗಿ ಕ್ಲೈಮ್ ಮಾಡುವಂಥವರು ಆಗಾಗ ಸಭೆ ಸೇರಿದ್ದಾರೆ, 1-to-1 ಮಾತುಕತೆ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಒಂದು ವೇದಿಕೆ ಅಂತೂ ನಿಧಾನವಾಗಿ ಸೃಷ್ಟಿಯಾಗ್ತಾ ಇದೆ. ಸಿ ಎಂ ವಿರುದ್ಧ ತೀರ್ಪು ಬಂದಿದ್ದೇ ಆದರೆ ಆ ಒಂದು ಬಂಡಾಯದ ಅಥವಾ ಸಿ ಎಂ ಬದಲಾವಣೆಯ ಕೂಗು ಇನ್ನಷ್ಟು ತೀವ್ರ ಆಗಬಹುದಾದಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಹೈಕಮಾಂಡ್ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ಪರವಾಗೇ ಇದೆ. ಆದರೆ ಕಾನೂನಾತ್ಮಕ ಹೋರಾಟದಲ್ಲಿ ಏನಾದರೂ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾದರೆ ಆಗ ಹೈಕಮಾಂಡ್ ಪರ್ಯಾಯವಾದ ಯೋಚನೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಎದುರಾಗುತ್ತೆ. ಯಾಕೆಂದರೆ ಪಕ್ಷದ ಒಳಗಡೆನೆ ಸಿ ಎಂ ಬದಲಾವಣೆ ಕೂಗು ಅಥವಾ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಯೋದು ಸೂಕ್ತ ಅಲ್ಲವನ್ನಂಥ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಒಳಗೇನೆ ಶುರುವಾದರೆ ಅದು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ಪಾಲಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಕುರ್ಚಿಯಿಂದ ಇಳಿಲೇಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವಂಥ ಬೆಳವಣಿಗೆಗಳು ಕೂಡ ನಡೆಯಬಹುದಾದಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಯಾವುದೇ ಒಬ್ಬರು ಶಾಸಕರು ಮಾತನಾಡಲಿಕ್ಕೆ ಶುರು ಮಾಡಿದರೆ ಅದು ನಿಧಾನಕ್ಕೆ ಎಲ್ಲರಿಂದಲೂ ಕೂಡ ಅಭಿಪ್ರಾಯ ಬರೋದಕ್ಕೆ ಶುರುವಾಗುತ್ತೆ. ನಾಳೆ ಟೀಮ್ ಕಟ್ಕೊಂಡು ಹೈಕಮಾಂಡ್ ಭೇಟಿಯಾಗಿ ಈ ರೀತಿಯಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಅದು ಸ್ವತಃ ಪಕ್ಷದವರಿಂದ ಆದಾಗ ಸಹಜವಾಗಿ ಸಿದ್ದರಾಮಯ್ಯನವರು ಮುಜುಗರ ಅನುಭವಿಸಬೇಕಾಗತ್ತೆ. ಸೊ ಅಂಥದ್ದೊಂದು ಪರಿಸ್ಥಿತಿ ಇದೆಯಾ ಇಲ್ವಾ ಅನ್ನುವಂಥದ್ದು ತೀರ್ಪಿನ ಬಳಿಕ ಗೊತ್ತಾಗುತ್ತೆ. ಇದು ಸ್ವಪಕ್ಷೀಯರಲ್ಲೇ ಆಗುವಂಥದ್ದು. ವಿಪಕ್ಷಗಳ ಪರಿಸ್ಥಿತಿಯನ್ನು ನೋಡಿದಾಗ ನಿಶ್ಚಿತವಾಗಿ ಅವರೊಂದು ದೊಡ್ಡ ಸಿದ್ದರಾಮಯ್ಯನವರ ವಿರುದ್ಧ ರಾಜೀನಾಮೆಯ ಅಸ್ತ್ರವನ್ನು ಇಟ್ಕೊಂಡು ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ BJP ಮತ್ತು JDS ಇಬ್ಬರು ಕೂಡ ಮುಂದಾಗ್ತಾರೆ. ಪಾದಯಾತ್ರೆಯಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಒಂದು ಜನಾಂದೋಲನವನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಈ ರೀತಿಯಾಗಿ ಪಕ್ಷದ ಒಳಗೂ ಮತ್ತು ವಿಪಕ್ಷಗಳು ಎರಡೂ ಕಡೆಯಿಂದಲೂ ಕೂಡ ಒಂದೊಂದು ಸ್ಪಷ್ಟ ಮಾರುತೇಶ್ ಅಂದ್ರೆ ಪ್ರತಿಪಕ್ಷಗಳಿಗಿಂತ ಹೆಚ್ಚಾಗಿ ಸ್ವಪಕ್ಷದಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿಯೇ ಈ ತೀರ್ಪಿನ ಕುರಿತಾಗಿ ಆತಂಕ ಜಾಸ್ತಿ ಇದೆ ಅನ್ನುವಂಥದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಏನಾದರೂ ತೀರ್ಪು ಬಂದ್ಬಿಟ್ರೆ ಅವರಿಗೆ ರಿಲೀಫ್ ಮಾತ್ರ ಅಲ್ಲ, ಅವರ ಶಕ್ತಿ ಇನ್ನೂ ಕೂಡ ಜಾಸ್ತಿ ಆಗುತ್ತಲ್ವಾ? ಖಂಡಿತ ವೀಣಾ, ಯಾಕಂದರೆ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದರೆ ಸಿದ್ದರಾಮಯ್ಯನವರೀಗ ಇನ್ನಷ್ಟು ಶೈನ್ ಆಗ್ತಾರೆ ಮತ್ತು ಪಕ್ಷದ ಒಳಗೆ ಇನ್ನಷ್ಟು ಗಟ್ಟಿ ಆಗ್ತಾರೆ. ಅವರನ್ನು ಟಚ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಇನ್ನೊಂದು ರೀತಿ ಎಮರ್ಜ್ ಆಗ್ತಾರೆ. ಯಾಕೆಂದರೆ ಈಗ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಮಾನಸಿಕವಾಗಿಯೂ ಕೂಡ ಕುಗ್ಗಿದ್ದಾರೆ. ಈ ಕಾನೂನು ಹೋರಾಟದಲ್ಲೇ ನನ್ನ ರಾಜಕೀಯ ಜೀವನದಲ್ಲಿ ಇಲ್ಲಿ ತನಕ ಬರಬೇಕಾಯ್ತಲ್ಲ ಅನ್ನುವಂತಹ ಅಳುಕು ಕೂಡ ಸಿದ್ದರಾಮಯ್ಯನವರಲ್ಲಿದೆ. ಒಂದು ವೇಳೆ ನ್ಯಾಯಾಲಯದಿಂದ ಅವರ ಪರವಾಗಿ ತೀರ್ಪು ಬಂದರೆ, ಹೌದು ರಾಜ್ಯಪಾಲರು ದುರುದ್ದೇಶಪೂರ್ವಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಏನಾದರೂ ಆದರೆ ನಿಶ್ಚಿತವಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಅದೊಂದು ರೀತಿ ಜಡ್ಜ್ಮೆಂಟು ಇಡೀ ರಾಜಕೀಯ ಜೀವನಕ್ಕೆ ಕಳಂಕ ಏನು ಬರ್ತಾ ಇತ್ತು ಅದನ್ನು ತೊಡೆದು ಹಾಕುವಂಥ ಜಡ್ಜ್ಮೆಂಟ್ ಆಗುತ್ತೆ. ಜೊತೆಗೆ ಅವರ ಪರವಾಗಿ ತೀರ್ಪು ಬಂದಾಗ ಏನಾಗುತ್ತೆ, ಅವರ ಬಣದಲ್ಲಿ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಬಹುಪರಾಕ್ ಹಾಕ್ತಾರೆ. ಜೊತೆಗೆ ಹಂಚಿಕೆ ಸೂತ್ರದ ಪ್ರಕಾರ ಸಿದ್ದರಾಮಯ್ಯನವರು ಬದಲಾಯಿಸಬೇಕು ಅನ್ನುವಂಥ ಚಟುವಟಿಕೆಗಳು ಅಥವಾ ಆ ಥರದ್ದೇನು ಬೇಡಿಕೆಗಳಿದ್ದಾವೆ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಬೇಕು ಅನ್ನುವಂಥ ಕೂಗು ಕೂಡ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದರೆ ನಿಶ್ಚಿತವಾಗಿಯೂ ಅದು ಹಾಗೇ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ಜಡ್ಜ್ಮೆಂಟ್ ಸಿದ್ದರಾಮಯ್ಯನವರ ಪಾಲಿಗೆ ಎರಡೂ ಆ್ಯಂಗಲ್ನಿಂದಲೂ ಬಹಳ ಪ್ರಮುಖವಾದದ್ದು. ಇನ್ನೊಂದು ಕಡೆ ಪ್ರತಿಪಕ್ಷ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಂದರೆ ಅವರು ಏನು ಸುಮ್ಮನೆ ಕೂರಲ್ಲ, ಇದು ಸುಪ್ರೀಂ ಕೋರ್ಟ್ ಕೂಡ ತೆಗೆದುಕೊಂಡು ಹೋಗಿ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡುವಂಥ ಅದರ ನಡುವೆ ಕೂಡ ರಾಜಕೀಯ ಹೋರಾಟಗಳನ್ನು ಕೂಡ ಪ್ರತಿಪಕ್ಷವಾಗಿ BJP ಮತ್ತು JDS ಮಾಡಲಿಕ್ಕೆ ಮುಂದಾಗುತ್ತೆ. ಒಟ್ಟಿನಲ್ಲಿ ಎರಡೂ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಈ ಜಡ್ಜ್ಮೆಂಟ್ ಒಂದು ತಮ್ಮ ಜೀವನದ ಅತ್ಯಂತ ಮಾರ್ಕ್ ಮಾಡಿ ಇಟ್ಕೊಳ್ಬಹುದಾದಂತಹ ಜಡ್ಜ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತಿನ ದಿನ ಅತ್ಯಂತ ಕುತೂಹಲಕಾರಿಯಾದ ದಿನ. ತಮ್ಮ ರಾಜಕೀಯ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಬಹುಶಃ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ತೀರ್ಮಾನ ಏನಾಗುತ್ತೆ ಅನ್ನೋದರ ಕುರಿತಾಗಿ ಅವರಲ್ಲೂ ಕೂಡ ಒಂದು ಆತಂಕ, ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗಿದೆ. ವೀಣಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.
ಮೂಡ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸುಳಿಗೆ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಮಹತ್ವದ ದಿನ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ ಆಗತ್ತೆ. ಇವತ್ತು ಸತ್ಯದ ಪರವಾಗಿ ತೀರ್ಪು ಬಂದೇ ಬರುತ್ತೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲ ಆರೋಪಗಳಿಗೆ ದಾಖಲೆಗಳನ್ನ ಕೊಟ್ಟಿದ್ದೇವೆ. ಸಿಎಂ ಪ್ರಭಾವದ ಬಗ್ಗೆ ಕೋರ್ಟ್ಗೆ ದಾಖಲೆ ನೀಡಿದ್ದೇವೆ. ವೈಟ್ನರ್ ಹಾಕಿದ ದಾಖಲೆ ಕೋರ್ಟ್ಗೆ ಸಿಎಂ ಯಾಕೆ ಸಲ್ಲಿಸಿಲ್ಲ? ವೈಟ್ನರ್ ದಾಖಲೆಯನ್ನ ಸಿಎಂ ಯಾಕೆ ಕೋರ್ಟ್ಗೆ ಕೊಟ್ಟಿಲ್ಲ? ನಮ್ಮ ಹೋರಾಟದಿಂದಲೇ ಮೂಡ ಮಾಜಿ ಆಯುಕ್ತ ಅಮಾನತಾದ್ರು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಇವತ್ತು ನಮ್ಮ ಪರವಾಗಿ ಅನ್ನೋದಕ್ಕಿಂತ ಮುಖ್ಯವಾಗಿ ಸತ್ಯದ ಪರವಾಗಿ ತೀರ್ಪು ಬರುತ್ತೆ ನಮಗಿದೆ. ಸೊ ಯಾಕೆಂತ ಹೇಳಿದ್ರೆ ನಾವೇನು ಆರೋಪ ಮಾಡಿದ್ದೀವಿ, ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳನ್ನು ಮಾಹಿತಿಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಸರ್, ನಮಗೆ ಬಲವಾದ ಸಾಕ್ಷಿಗಳು ಅದೇ. ಒಂದು, ಶ್ರೀಮತಿ ಪಾರ್ವತಿ ಬರೆದಂಥ ಪತ್ರ. ಆ ಪತ್ರದಲ್ಲಿ 2 ಪ್ರಮುಖ ಅಂಶಗಳು ಕಂಡು ಬರ್ತದೆ. ಒಂದು, 2001ಕ್ಕಿಂತ ಮುಂಚೆನೇ ಮೋಡಾದಿಂದ ಬಡಾವಣೆ ರಚನೆಯಾಗಿ ನಿವೇಶನ ಹಂಚಿಕೆ ಆಗಿತ್ತು ಅನ್ನೋದನ್ನ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ಸೊ 2001ಕ್ಕಿಂತ ಮುಂಚೆನೇ ಬಡಾವಣೆ ರಚನೆಯಾಗಿ ನಿವೇಶನ ಹಂಚಿಕೆ ಆದಮೇಲೆ 2004ನೇ ಇಸ್ವಿಲಿ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಕೃಷಿ ಭೂಮಿ ಅಂತ ಹೇಗೆ ಗೃಹಪಾದ ನೋಂದಣಿ ಆಗೋದಕ್ಕೆ ಸಾಧ್ಯ? ಮತ್ತು 2005ನೇ ಇಸ್ವಿಲಿ ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಮೈಸೂರು ಪ್ರತಿನಿಧಿ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಎಂ ಭವಿಷ್ಯ ನಿರ್ಧಾರ ಆಗತ್ತೆ. ಈ ಬಗ್ಗೆ 3 ದೂರುಗಳನ್ನ ಕೊಡಲಾಯಿತು. ಅದರಲ್ಲಿ ಒಬ್ಬ ದೂರುದಾರರು ಸ್ನೇಹಮಯಿ ಕೃಷ್ಣ ಅವರು ಭಾರಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಈಗ ಅವ್ರ ಪರವಾಗಿ ತೀರ್ಪು ಬರುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಇದೆಯಾ ಅಂತ? ಏನಂತಂದ್ರೆ ಸಹಜವಾಗಿ ಕೂಡ ದೂರುದಾರರು ಏನು ಆರೋಪವನ್ನ ಮಾಡಿದ್ದಾರೆ, ಅವರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಜೊತೆಗೆ ಅವರ ಪರವಾಗಿ ವಕೀಲರು ಮಾಡಿರ್ತಕ್ಕಂಥ ವಾದಗಳೇನಿವೆ, ಈ ವಾದಗಳೆಲ್ಲವನ್ನೂ ಕೂಡ ಗಮನಿಸಿದಾಗ ನಮ್ಮ ಪರವಾಗಿ ಒಂದು ತೀರ್ಪು ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಅವ್ರು ವ್ಯಕ್ತಪಡಿಸ್ತಾರೆ. ಇನ್ನು ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಬರೋದಾದ್ರೆ ಕೂಡ ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು. ಯಾಕಂತಂದ್ರೆ ಮೂಡದಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣ ಏನಿದೆ, ಹಗರಣದಲ್ಲಿ ಇವರ 14 ಸೈಟ್ಗಳಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಏನು ಅನ್ನೋದನ್ನ ಈಗ ಇಲ್ಲಿ ಸದ್ಯಕ್ಕೆ ಸಾಬೀತು ಮಾಡ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದು 3 ಅಂಶಗಳನ್ನ ಹೇಳ್ತಾರೆ. ಅಂದ್ರೆ ಅದು ಲೇಔಟ್ ಆಗೋಗಿತ್ತು ಅಂತದನ್ನ ಮತ್ತೆ ಖರೀದಿಯನ್ನ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಇದ್ರು, ಈ ಸಂದರ್ಭದಲ್ಲೂ ಕೂಡ ಅವರ ಪ್ರಭಾವ ಅಲ್ಲಿ ಬಳಕೆ ಆಗಿರ್ಬೋದು ಅನ್ನೋದು ಕೂಡ. ಜೊತೆಗೆ ವೈಟ್ನರ್ ಹಾಕದಂತ ಪತ್ರವನ್ನ ಬಿಡುಗಡೆ ಮಾಡುವಂತ ವಿಚಾರ ಏನಿತ್ತು, ಅಂದ್ರೆ ಇಲ್ಲೂ ಕೂಡ ದಾಖಲೆಗಳನ್ನ ತಿದ್ದುವಂತ ಸಂದರ್ಭಗಳಾಗಿದೆ. ಈ ಹಿಂದೆ ಕೂಡ ಅವರು ಅಧಿಕಾರದಲ್ಲಿದ್ದಂತ ಪ್ರಭಾವ ಇರುತ್ತೆ. ಇವೆಲ್ಲವೂ ನಮ್ಮ ಪರವಾದಂತ ವಕೀಲರು ವಾದವನ್ನ ಮಾಡಿದ್ದಾರೆ. ಹಾಗಾಗಿಯೇ ಕೂಡ ಆ ಒಂದು ಈ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಇವತ್ತು ಬರುವಂತ ತೀರ್ಪು ಏನಿದೆ, ಆ ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅನ್ನೋದು ದೂರುದಾರ ಆಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಒಂದ್ ರೀತಿಯಾದ ಅವರ ಅಭಿಪ್ರಾಯ ಆಗಿರ್ತಕ್ಕಂಥ. ಜೊತೆಗೆ ಒಂದು ವೇಳೆ ಏನಾದ್ರು ಅದು ನಮ್ಮ ಪರ ಬರ್ಲಿಲ್ಲ ಅಂತಂದ್ರು ಕೂಡ ಈ ಹೋರಾಟವನ್ನ ನಾವು ಸುಪ್ರೀಂ ಕೋರ್ಟ್ ವರೆಗೂ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಒಂದು ಮಾತನ್ನ ಅವರು ಬಹಳ ಸ್ಪಷ್ಟವಾಗಿ ಪಡಿಸಿದ್ದಾರೆ. ಇನ್ನು ಇವತ್ತೇನು ಕೋರ್ಟ್ 11 ಗಂಟೆಗೆ ಶುರುವಾಗುತ್ತೆ, 12 ಗಂಟೆಗೆ ತೀರ್ಪನ್ನ ಏನು ಹೇಳ್ತಾರೆ ಜಡ್ಜ್, ಆ ಒಂದು ತೀರ್ಪು ಮೇಲೆ ಕೂಡ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ 14 ಸೈಟ್ಗಳ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಹಂತವಾಗಿ ಅಂದ್ರೆ ಅವರ ಪತ್ನಿಯವರು ಸೈಟ್ ಅನ್ನ ಪಡೆಯುವಂತ ಸಂದರ್ಭ ಆಗ್ಬೋದು, ಅಥವಾ ಪತ್ನಿಯವರ ಸಹೋದರ ಏನಿದ್ದಾನೆ ಆತ ಆ ಜಾಗವನ್ನ ಖರೀದಿ ಮಾಡುವಂತ ವಿಚಾರ ಇರ್ಬೋದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ಅಧಿಕಾರದಲ್ಲಿ ಇದ್ರು, ಜೊತೆಗೆ ಅಲ್ಲಿ ಯಾವ ರೀತಿಯಾದ ಪ್ರಭಾವವನ್ನ ಬೀರಿರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ವಾದ ಪ್ರತಿವಾದಗಳೆಲ್ಲವೂ ಕೂಡ ಆಗಿವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಡೀ ಪ್ರಕರಣ ಏನಿದೆ, ಇಡೀ ಪ್ರಕರಣ ಸಿದ್ದರಾಮಯ್ಯನವ್ರಿಗೂ ಕುತೂಹಲವನ್ನ ತಪ್ಪದೆ ಒಂದ್ ರೀತಿಯಲ್ಲಿ ಅವ್ರಿಗೆ ಚೇರ್ ಮೇಲೆ ಕೂರ್ಲಿಕ್ಕೆ ಆಗದಾರಂತ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಜಡ್ಜ್ಮೆಂಟ್ ಏನ್ ಬರುತ್ತೆ, ಯಾಕಂತಂದ್ರೆ ಬರುವಂತ ಜಡ್ಜ್ಮೆಂಟ್ ಏನಿದೆ ಅದು ಪರವಾಗಿ ಬಂದ್ರೆ ಅವರ ಒಂದು ಪರಿಸ್ಥಿತಿ ಬೇರೆ ಇರುತ್ತೆ. ಆದ್ರೆ ಅವ್ರಿಗೆ ವ್ಯತಿರಿಕ್ತವಾಗಿ ಬಂದಂತ ಸಂದರ್ಭದಲ್ಲೂ ಕೂಡ ಅವರ ರಾಜಕೀಯ ನಡೆಗೆ ಒಂದಷ್ಟು ಹಿನ್ನಡೆಗಳಾಗುವಂಥದ್ದು, ಜೊತೆಗೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುವಂಥದ್ದು ಇರುತ್ತೆ. ಈ ಎಲ್ಲಾ ಕಾರಣಗಳಿಂದನೂ ಕೂಡ ಇವತ್ತಿನ ಆ ಜಡ್ಜ್ಮೆಂಟ್ ನ ಕುತೂಹಲ ಎಲ್ರಿಗೂ ಕೂಡ ಇದೆ. ಆದ್ರೆ ದೂರುದಾರ ಮಾತ್ರ ಅತಿ ಹೆಚ್ಚು ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು. ತಾವು ಕೊಟ್ಟಿರ್ತಕ್ಕಂಥ ದಾಖಲೆಗಳು, ತಮ್ಮ ಪರವಾದ ವಕೀಲರು ಮಾಡಿರ್ತಕ್ಕಂಥ ವಾದ ಏನಿದೆ, ಆ ವಾದಗಳ ಹಿನ್ನೆಲೆಯಲ್ಲಿ ಇಡೀ ಜಡ್ಜ್ಮೆಂಟ್ ನಮ್ಮ ಪರವಾಗಿ ಬರುತ್ತೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಎತ್ತಿ ಹಿಡಿಯುತ್ತೆ ಕೋರ್ಟ್ ಅನ್ನೋದು ಕೂಡ ಸ್ನೇಹಮಯಿ ಕೃಷ್ಣ ಅವರ ವಾದ ಆಗಿರ್ತಕ್ಕಂಥದ್ದು. ಪ್ರತಿಮಾ, ಎಸ್, ಧನ್ಯವಾದ ಮಧುಸೂದನ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ದೂರುದಾರರ ವಿಶ್ವಾಸ. ಆದರೆ ಕೋರ್ಟ್ ಅಲ್ಲಿ ಯಾವ ರೀತಿಯ ತೀರ್ಪು ಬರುತ್ತೆ ಅದಕ್ಕೀಗ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಸಿಎಂ ಪರ ತೀರ್ಪು ಬಂದ್ರೆ ಏನು, ವಿರುದ್ಧ ತೀರ್ಪು ಬಂದ್ರೆ ಏನು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದೊಮ್ಮೆ ತೀರ್ಪು ಸಿಎಂ ಪರವಾಗಿ ಬಂದ್ರೆ ಆಗ ದೂರುದಾರರು ಸುಪ್ರೀಂ ಮೆಟ್ಟಿಲೇರೋದು ಪಕ್ಕ. ಆದ್ರೆ ಇತ್ತ ಸಿಎಂ ಬಲಿಷ್ಠವಾಗ್ತಾರೆ.
ಅವರಿಗೆ ಮತ್ತಷ್ಟು ಬೆಂಬಲ ಸಿಗುತ್ತೆ. ಆದರೆ ಅವರ ವಿರುದ್ಧವೇನಾದರೂ ತೀರ್ಪು ಬಂದಿದ್ದೇ ಆಗಲಿ ಆಗ ಅದು ಬಹಳ ದೊಡ್ಡ ರಾಜಕೀಯ ತಿರುವಿಗೆ ಕಾರಣ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತಿಡೀ ದಿನ ಏನಾಗುತ್ತೆ 12 ಗಂಟೆಯ ತೀರ್ಪು ಅದರ ಇಂಚಿಂಚು ಡೀಟೇಲ್ಸ್ ಅನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅದು ಕೂಡ 10 ಗಂಟೆಯಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಪ್ರಕರಣದ ಕುರಿತಾದಂತಹ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಯಾಗಿತ್ತು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.